ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಇವತ್ತು ನಿಮ್ಗೆ ಒಂದು ಭಗ್ನ ಪ್ರೇಮ ಸೋಷಿಯಲ್ ಮೀಡಿಯಾದಲ್ಲಿ ನಗ್ನವಾಗಿ ನಿಂತ್ಕೊಂಡ್ರೆ ನೋಡೋರಿಗೆ ನಗು ಬರೋದ್ರ ಜೊತೆಗೆ ನಕ್ಕನ್ನ ಯಾವ ಗುರು ಇವು ನಾಲಾಯಕ್ಕಳು ನಾಯಿಗಳ ತರ ನಾನ್ ಸರಿ ನೀನ್ ತಪ್ಪು ನಾನ್ ಸರಿ ಅಂತ ಒಬ್ರ ಮೇಲೆ ಒಬ್ರು ಏರ್ಚ್ಕೊಂಡು ಏಸ್ಕೆ ಆಟ ಆಡ್ತಾವೆ ಅಂತ ಮೊಕ್ಕೆ ಕ್ಯಾಕರ್ಸಿ ಉಗಿದ್ ಬಿಡ್ತೀರಾ. ನಾವಿಬ್ರು ಸೇರಿ ಇಷ್ಟು ದಿನ ಮಾಡಿದ್ದು ಪ್ರೀತಿಯಲ್ಲ ಅದು ಅಂತ ಅಚ್ಚುಕಟ್ಟಾಗಿ ಎಲ್ರಿಗೂ ಅರ್ಥ ಮಾಡಿಸುವ ಅವಸರದಲ್ಲಿ ಅವ್ರನ್ನ ಅವರೇ ಅಸಹ್ಯವಾಗಿ ಬಿಂಬಿಸ್ಕೋತಾ ಅವ್ರ ಜೀವನನ ಅವರೇ ಹಾಳು ಮಾಡ್ಕೋತಾ ಮೊದ್ಲೆಲ್ಲ ಬಬ್ಬು ಅಂತ ಕರೆಯೋಣ ಅಂತ ಅವತ್ತಿಂದ ಬರೀ ಬಬ್ಬು ಅಂತ ಗಬ್ಬಾಗಿ ಆಡ್ತಿದ್ದ ಈ ಕಬ್ಗಳನ್ನ ಒಂದಷ್ಟು ಪ್ರಶ್ನೆ ಕೇಳ್ತಾ ಇಂಡಿ ರಸವ ತೆಗೆದು ರಸಾಯನ ಮಾಡಿಬಿಡುವ. ಆದ್ರೆ ಅದಕ್ಕೂ ಮೊದಲು ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ ಸ್ನೇಹಿತರೆ, ಮೊದಲಿಗೆ ಸ್ಟಾರ್ಟ್ ಆಗೋದು ವರ್ಷಕ್ಕ ಕಂಪ್ಲೇಂಟ್ ಕೊಟ್ಟಿರೋ FIR ಕಾಪಿ ನ್ಯೂಸ್ ಅಲ್ಲೆಲ್ಲ ಬಂದು ವರುಣ್ ಅಣ್ಣಂಗೆ ಹೀಟ್ ಜಾಸ್ತಿ ಆಗ್ತಿದೆ ಅಂತ ಸಾರಿ ಹೇಟ್ ಜಾಸ್ತಿ ಆಗ್ತಿದೆ ಅಂತ ಒಂದು ಕ್ಲಾರಿಟಿ ವಿಡಿಯೋ ಮಾಡಾಕ್ತಾನೆ. ಏನು ತಪ್ಪಿಲ್ಲ, ಅದು ಪದೇ ಸ್ಟೇಟ್ಮೆಂಟ್ ಆಗ್ತಾನೆ ಬರ್ತಿದ್ದಾರೆ. ನಾನು ಬೆಳಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತೀನಿ. ಯಾರು ಅದು ಬೆಳೆಯೋದಕ್ಕೆ ಬಿಡ್ತಿಲ್ಲ. ಒಳ್ಳೆ ತರ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಿನ್ನ ಯಾರ್ ಗುರು ಬೆಳೆ ಹಾಕ್ಬಿಡ್ತಿಲ್ಲ ತರಿಕೆ ಅಲ್ಲ ಗುರು. ನೀವೇ ಲವ್ ಮಾಡಿ, ನೀವೇ ಬ್ರೇಕಪ್ ಮಾಡ್ಕೊಂಡು, ನೀವೇ ಒಬ್ರ ಮೇಲೆ ಒಬ್ರು ಆರೋಪ ಮಾಡ್ಕೊಂಡು 6 ಕಾಸು 3 ಕಾಸ್ಗೆ ಮಾನ ಹರಾಜು ಹಾಕೋತಿದ್ದೀರಾ. ಅಂತದ್ರಲ್ಲಿ ವಿಡಿಯೋದಲ್ಲಿ ಬಂದು ನನ್ನ ಬೆಳೆ ಹಾಕ್ ಬಿಡ್ತಿಲ್ಲ ಅಂತೀಯಲ್ಲ. ಏನಿದು ನೀನ್ ಮಾಡ್ತಿರೋದು ಹೆಂಗಿದೆ ಅಂದ್ರೆ ನಿಂದಕ್ಕೆ ನೀನೇ ಬೆಟ್ಟ ಕಳ್ಳಾಡ್ಸ್ಕೊಂಡು, ಅಯ್ಯೋ ಡಬಲ್ ಮೀನಿಂಗ್ ಅಂದ್ರೆ ನಿನ್ ಬಾಯಿಗೆ ನೀನೇ ಬೆಟ್ಟ ಕಳ್ಳಾಡ್ಸ್ಕೊಂಡು ವಾಮಿಟ್ ಬರೋ ಹಾಗೆ ಮಾಡ್ತಾವ್ರೆ ಅಂತ ವೇದನೆಯಿಂದ ಇನ್ನೊಬ್ಬರ ಮೇಲೆ ಅಪಾದನೆ ಮಾಡ್ದಂಗಿದೆ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊತಾ ಇದೀನಿ, ಈ ವಿಷಯನ ಇಲ್ಲಿಗೆ ಎಂಡ್ ಮಾಡ್ಬಿಡಿ, ಮತ್ತೆ ಡ್ರ್ಯಾಗ್ ಮಾಡಕ್ ಹೋಗ್ಬಿಡಿ. ಅಬ್ಬೋ, ರಾತ್ರಿ ಎಲ್ಲ ಯಾರು ಎಲಾಡ್ಕೆ ತಿನ್ಬೇಡಿ ಅಂತ ಎಲ್ರಿಗೂ ಹೇಳಿ ಅವನೇ ಬೆಳಗ್ಗೆ ಎದ್ದು ಏಲ್ ತಿಂದಂತೆ ಹಂಗಾಯ್ತು ಈ ಗಂಡ್ ಕತೆ. ಅಂದ್ರೆ ಡ್ರ್ಯಾಗ್ ಮಾಡ್ಬೇಡಿ ಗಾಯ್ಸ್, ಇಲ್ಲಿಗೆ ಎಂಡ್ ಮಾಡ್ಬಿಡಿ ಅಂತ ಮುಕ್ಲಿನ ಒಳ್ಳೆ ಮೋಸನ್ ಮಾಡೋನಂಗೆ ಮಾಡ್ಕೊಂಡು ಮಾತಾಡ್ಬಿಟ್ಟು ಅದ್ರ ಮಾರನೆಗೆ ಇಂಡೈರೆಕ್ಟ್ ಆಗಿ ಅವಳ ಮಾಜಿ ಪ್ರಿಯತಮೆಗೆ ಟಾನ್ ಕೊಡೋ ತರ ವಿಡಿಯೋ ಮಾಡಾಕವನೆ. ಹೋಗ್ಲಿ ಬಿಡಿ ಸ್ವಾಮಿ, ಅಲ್ಲಿಗಾದ್ರೂ ಸುಮ್ನಾಗಿ ಅವನ್ ತಮ್ಮನ್ನ ಹಮ್ಮಿಕೊಂಡು ಆರಾಮಾಗಿ ಇರ್ಬೋದಿತ್ತಲ್ವಾ. ಯಾವ್ದೋ ಪಾಡ್ಕಾಸ್ಟ್ ಅಲ್ಲಿ ಕೂತ್ಕೊಂಡು ನಾನು ಹಾಕೊಳ್ಳೋದು ಬ್ರ್ಯಾಂಡ್ ಕಾಚಾ, ನಾನೊಬ್ನೇ ಇಲ್ಲಿ ಇರೋದು ಸಾಚಾ ಅನ್ನೋ ತರ ಮಾತಾಡಿದ್ದು. ನಾನು ಜೀರೋನ ಸ್ಟಾರ್ಟ್ ಮಾಡಿದ್ದು. ಸೊ ಆ ಕಡೆಯಿಂದ ಅವರು ಕೂಡ ಜೀರೋನ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ರು ಇಬ್ರು. ಅವ್ರಿಗೇನ್ ಜಾಸ್ತಿ ಫಾಲೋವರ್ಸ್ ಇದ್ದೆ, ಅವ್ರು ಬಂದು ರೀಲ್ಸ್ ಮಾಡಿಲ್ಲ. ನನಗೇನು ಜಾಸ್ತಿ ಫಾಲೋವರ್ಸ್ ಇದ್ದ, ನಾನು ರೀಲ್ಸ್ ಮಾಡಿಲ್ಲ. ಮ್ಯೂಸಿಕಲ್ಲಿ ಅವಳ ವಿಡಿಯೋ ನೋಡ್ತಿದ್ದೆ, ನಾನು ಅವ್ಳ ಫ್ಯಾನ್. ನಾನು ಫ್ಯಾನ್ ಆಗ್ಬಿಟ್ಟಿದೆ. ನನಗೆ ಅವಾಗ ಅಷ್ಟು ಫಾಲೋವರ್ಸ್ ಇದ್ದಿಲ್ಲ, ನನಗೆ ಕಮ್ಮಿ ಫಾಲೋವರ್ಸ್ ಇದ್ರು. ಇದೇನಪ್ಪ ಇದೆಲ್ಲ ಉಲ್ಟಾ ಪಲ್ಟಾ. 2 ಕೈ ಸೇರಿ ಚಪ್ಪಾಳೆ. ಒಬ್ಬನ ಕೈಲೇ ಮಾಡೋದಕ್ಕಾಗಲ್ಲ. ಹೌದಾ ಗುರು, ನೀನ್ ಒಬ್ಬನ ಕೈಲೇ ಮಾಡಕ್ಕಾಗಲ್ವಾ? ಓಹೋ, ಹಂಗಾದ್ರೆ ನಿಂಗೆ ತೂತು ಉಂಟು ತಾಳ ಇಲ್ಲ. ನಾನು ಅವ್ರು ಬ್ಲ್ಯಾಕ್ ಮೇಲ್ ಮಾಡಿ ಮುಂದೆ ನಂಗೆ ಕಾಮನ್ ಸೆನ್ಸ್ ಇರಲ್ವಾ. ನಾನು ಬ್ಲ್ಯಾಕ್ ಮೇಲ್ ಮಾಡಿದ ತಕ್ಷಣ ಅವಳು ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ, ಅವಳು ಇದು ಮಾಡ್ತಾಳೆ. ಸೊ ಇದು ದೊಡ್ಡದಾಗುತ್ತೆ. ನಾನೇನಕ್ಕೆ ಮಾಡಕ್ ಹೋಗ್ಲಿ ಬ್ಲ್ಯಾಕ್ ಮೇಲ್ ಅವ್ರಿಗೆ? ಓ, ಬ್ಲ್ಯಾಕ್ ಮೇಲ್ ಮರ ಯಾವುದು? ಬ್ಲ್ಯಾಕ್ ಮೇಲ್ ಅಲ್ಲ. ಏನಾದ್ರೂ ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಆದ್ರೂ ಸ್ಪಷ್ಟವಾಗಿ ಮಾತಾಡೋಕೆ ಟ್ರೈ ಮಾಡು. ಯಾಕಂದ್ರೆ ನೀನ್ ಹಿಂಗೆ ತೊತ್ತಪಿತ್ತ ಅಂತ ಮಾತಾಡಿನೇ ವರ್ಷಾನ್ಗಟ್ಲೆ ಓಡ್ಬೇಕಿದ್ ಸೀರಿಯಲ್ ಅರ್ಧಕ್ಕೆ ಹೊಗೆ ಹಾಕಿಸ್ಕೊತು 1 ವಾರದಲ್ಲಿ ಮುಗಿಬೇಕಿತ್ತು ವರ್ಷದ ಜೊತೆ ಈ ನಿನ್ನ ಪ್ರೀತಿ ಪಚಿತಿ ವರ್ಷ ಆದ್ರೂ ಮುಗಿಲಿಲ್ಲ. ನಾವು ನೋಡಿ ಸಾಕಾಗಿದೆ ಸ್ವಾಮಿ. ಆನೆಸ್ಟ್ ಆಗಿ ಹೌದು, ನನ್ನ ಕಡೆ ತಪ್ಪಾಗಿದೆ. ಸೊ ಆ ಕಡೆ ತಪ್ಪಿರೋದು ನನ್ನ ಕಡೆ ತಪ್ಪಾಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಇಬ್ರು ತಪ್ಪಾಗಿರೋ ಕಾರಣಕ್ಕೋಸ್ಕರ ಇಬ್ರು ಬ್ರೇಕಪ್ ಮಾಡ್ಕೊಂಡು ನೋಡಿದ್ರಲ್ಲ. ಇವ್ನಿಗೆ ಅವನದೇ ಆದ ಸ್ಟೋರಿ ಸ್ಕ್ರೀನ್ ಪ್ಲೇನ ಡಿಸ್ಪ್ಲೇ ಮಾಡ್ತಿದ್ದಂಗೆ ಆ ಹೆಣ್ಗೆ ಫುಲ್ ನೆಗೆಟಿವ್ ಕಮೆಂಟ್ ಜಾಸ್ತಿ ಆಗಿ ಕಿತ್ಕೋ ಕೂದ್ಲ ಒತ್ಕೋ ಕಂಬ್ಲಿ ಅಂತ ಇವನು ಅವಳ ಜೊತೆ ಮಾಡಿದ್ ವಾಟ್ಸ್ಆಪ್ ಚಾಟ್ನ ಅವಳಾಗ್ತಾ ಇದ್ರು ಬೇರೆಯವ್ರ ಕೈಲಿ ಹಾಕ್ಸಿ ವೈರಲ್ ಮಾಡಿಸ್ಬಿಟ್ಲು. ಅಯ್ಯೋ ಏನೇ ಇದು ರಾಜ ವರ್ವುಣ್ಣು ಅದೇನೋ ಅವಾಗ್ಲೇ ಹೇಳ್ದಲ್ಲ ಕಂದ, ಅದನ್ನ ಇನ್ನೊಂದ್ಸಲ ಹೇಳು ನೋಡುವ. ತುಂಬಾ ಗೌರವ ಕೊಡ್ತೀನಿ. ನಾನು ಅಕಸ್ಮಾತ್ ಆಚೆ ಎಲ್ಲರೂ ಹೋದಾಗ ಏನೋ ಹುಡುಗಿ ಫ್ಯಾನ್ ಬಂದು ಮೀಟ್ ಆಗ್ತಾರೆ ಅನ್ಕೊಳ್ಳಿ, ಬಂದು ಫೋಟೋ ತಗೊಂಡು ಬಂದಾಗ ನಿಜವಾಗ್ಲೂ ಗೈಸ್ ನನ್ನ ಕೈ ಮುಂದವಲ್ಲ, ನನ್ನ ಕೈ ಕಟ್ಕೊಂಡ್ಬಿಡ್ತೀನಿ. ಬರೀ ಅವ್ರ ಫ್ಯಾನ್ ಅಂತಲ್ಲ, ಯಾರೇ ಫ್ರೆಂಡ್ಸ್ ಮೀಟ್ ಆದ್ರೂ ನಾನು ಯಾರು ಕೈ ಕೊಡೋದಕ್ಕೆ ನಂಗೆ ಭಯ ನನಗೆ. ಹೌದು, ಬೇರೆ ಹುಡುಗಿರ್ ಬಂದ್ರೆ ಹಿಂದೆ ಕೈ ಕೊಟ್ಕೋತಾನೆ. ಒಳ್ಳೆ ಹುಡುಗ, ಶೇಕ್ ಹ್ಯಾಂಡ್ ಕೂಡ ಮಾಡಲ್ಲ. ಭಯ ಏನ್ ಅನ್ಕೋತಾರೋ ಏನೋ ಅಂತ. ಆದ್ರೆ ಇವನು ಎಕ್ಸ್ಪ್ರಿಯತಮೆಗೆ ಮಾತ್ರ ಹಿಂದಕ್ಕೆ ಕೈ ಕಟ್ಬಿಟ್ಟು ಮಾಡೋ ಕೆಟ್ಟ ಕೆಲಸ ಮಾಡ್ತೀನಿ ಅಂತ ಬೆದರಿಕೆ ಹಾಕೋದು ಈ ನಮ್ಮ ಒಳ್ಳೆ ಹುಡುಗ ಅಲ್ವಾ ವರುಣ್ ಸರ್? ನನ್ನ ಮಗನೇ. ಅದು ಬಿಟ್ಟು ನನಗೆ ಈ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ದೇವರಣಿಗೂ ನಾನು ಅವೆಲ್ಲ ಯಾವ್ದು ಮಾಡೋದು ಇಲ್ಲ. ನಾನು ಏನಕ್ಕೆ ಮಾಡ್ಲಿ ಬ್ಲ್ಯಾಕ್ ಮೇಲ್? ಹೇ, ನಮ್ಮ ಹುಡುಗ ಅಂತೋನಲ್ಲ ರೀ, ಯಾರು ಹೇಳಿದ್ದು ಅಂತೋನು ಅಂತ ಕರ್ಕೊಂಡ್ ಬಂದು ಕ್ಯಾರದಲ್ಲಿ ಇಳಿ ತೆಗೆದು ಮೊಕ್ಕೆ ಹೊಡೆದ್ಬಿಡ್ತೀನಿ ಅಷ್ಟೇ. ನಮ್ಮ ಹುಡುಗ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಂತ ಯಾರಾದ್ರೂ ಅಂದ್ರೆ ಅವ್ನು ಮಾಡಿರೋದು ಬ್ಲ್ಯಾಕ್ ಮೇಲ್ ಅಲ್ಲ, ಕೊಲೆ ಬೆದರಿಕೆ. ನೀವೇ ನೋಡಿ ಇಲ್ಲಿ. ನೋಡಿದ್ರ ಫ್ರೆಂಡ್ಸ್, ಕ್ಲಿಯರ್ ಆಗಿ ಗೊತ್ತಾಯ್ತಾ? ಬ್ಲ್ಯಾಕ್ ಮೇಲ್ ಅಂದ್ರೆ ಕಪ್ಪು ಚುಕ್ಕೆ, ಆದ್ರೆ ನಮ್ಮ ಹುಡುಗ ಮಾಡಿರೋದು ಕೊಲೆ ಬೆದರಿಕೆ, ಡೆತ್ ಥ್ರೆಟ್ಸು. ಅಲ್ಲಲೋ ಕಂದ, ಒಂದ್ ಕಡೆ ನೀನೇ ಹೇಳ್ತೀಯಾ. ಹುಡುಗಿ ಎಲ್ಲಾರು ಇದ್ದಾರೆ, ನಾನು ಯಾಕೆ ಹೋಗ್ಬಿಟ್ಟು
ಅಂತೀಯ. ಇನ್ನೊಂದ್ ಕಡೆ ನೋಡಿದ್ರೆ ನಿನ್ ಮಾಜಿ ಪ್ರಿಯತಮಗೆ ಇವಾಗ್ಲೇ ಬಂದು ಗ್ರೇಪ್ ಮಾಡಿದ್ರೆ ಬೆಳಿಗ್ಗೆನೆ ನೀನು ಪೆಪ್ಪರ್ಮೆಂಟ್ ಆಗ್ಬಿಡ್ಬೇಕು ಅಂತೀಯಲ್ಲ. ಯಾರೇ ಆದ್ರೂ ಅಮ್ಮ ಅಕ್ಕ ತಂಗಿಯರ ಜೊತೆ ಅಕ್ಕರೆಯ ಬಾಂಧವ್ಯ ಇಟ್ಕೊಂಡಿರೋರು ಈ ತರ ಮೆಸೇಜ್ ಕಳ್ಸೋದಾಗ್ಲಿ ಮಾತಾಡೋದಾಗ್ಲಿ ಮಾಡಲ್ಲ. ನೀನ್ ಈ ತರ ಮಾತಾಡ್ತಿದ್ಯಾ ಅಂದ್ರೆ ನಿನ್ನ ಮನೆ ಸ್ಥಿತಿಗಿಂತ ನಿನ್ನ ಮನಸ್ಥಿತಿ ಯಾವ ತರ ಅಂತ ನಿನ್ನ ಫಾಲೋ ಮಾಡೋ ಜನನೇ ಅರ್ಥಕೋಬೇಕು. ಅದಂಗಿರ್ಲಿ ಬಿಡುಗರು, ಬ್ರೇಕಪ್ ಆಗಿರೋ ಕೋಪಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಹಂಗ್ ಹೇಳಿದ್ಯಾ ಅದು ತಪ್ಪೇ. ಆದ್ರೆ ಇವತ್ತು ಗ್ರೇಪ್ ಮಾಡಿದ್ರೆ ಬೆಳಿಗ್ಗೆನೆ ಪೆಪ್ಪರ್ಮೆಂಟ್ ಆಗ್ಬಿಡ್ತೀಯಾ ಅಂತಿದ್ಯಲ್ಲ, ಅದೇನ್ ಪಾಸ್ಪೋರ್ಟ್ ಸೈಜ್ ಫೋಟೋನ ಗುರು ಹಿಂಗ್ ತೆಗೆದು ಹಂಗ್ ಪ್ರಿಂಟ್ ಹಾಕ್ಬಿಡಕ್ಕೆ ಇಲ್ವಾ? ನೀನೇನು ಏಲಿಯನ್ಸಾ? ಇಲ್ಲ ನಿಂದಕ್ಕೆ ಏನಾದ್ರು ರೋಬೋಟಿಕ್ ತಂತ್ರಜ್ಞಾನ ಏನಾದ್ರು ಅಳವಡಿಸ್ಕೊಂಡಿದ್ಯಾ ಏನು? 9 ತಿಂಗಳಲ್ಲಿ ಆಗೋದನ್ನ ಬೆಳಕರಿಯೋದ್ರಲ್ಲೇ ಭೂಮಿಗೆ ತರೋಕೆ. ಆಮೇಲೆ ಇನ್ನೊಂದೇನ್ ಗೊತ್ತಾ ಸ್ನೇಹಿತರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸ್ ಅಂತ ಕರ್ಸ್ಕೊಳ್ಳೋ ಹಲವಾರು ಜನರಿಗೆ ಆನ್ಲೈನ್ ಅಲ್ಲಿ ಒಂದು ಮುಖ, ಆಫ್ಲೈನ್ ಅಲ್ಲಿ ಒಂದು ಮುಖ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಅರುಣನೇ. ಸಾರಿ ವರುಣನೇ. Shall I come? Will you see? ಏನ್ ಮಾಡ್ತೀಯಾ? Whom will you call? Call alone. I will come. Call police. I will deal them. ಅಯ್ಯೋ ಅಲ್ಕ ನನ್ನ ಮಗನ್ ತಂದು. ಅಬ್ಬಬ್ಬಬ್ಬಬ್ಬ, ಪೊಲೀಸ್ ಅವರೇ ನಿಮ್ಮ ಮನೆ ಕಾಯೋ ಸೆಕ್ಯೂರಿಟಿ ಗಾರ್ಡ್ ಗುರು. ಅಷ್ಟು ಈಸಿಯಾಗಿ ನಗ್ನಗ್ತಾ ಡೀಲ್ ಮಾಡೋಕೆ? ಅಥವಾ ಪೊಲೀಸು ಕಾನೂನು ಅಂದ್ರೆ ಭಯನೇ ಇಲ್ವಾ ಏನು? ಅದೊಂದು ಪದ ಇದೆ ಗೊತ್ತಾ, ಬ್ಲಾಕ್ ಮೇಲ್ ಮಾಡಿದೆ, ಬರೆ ಬೆದರಿಕೆ ಮಾಡಿದೆ, ಅವ್ರ ವಿಡಿಯೋ ಸಿಕ್ಕೊಂಡು ನಾನು ಅಷ್ಟೆಲ್ಲ ಮಾಡಿ ಹೋಗಿ ಜೈಲಿಗೆ ಕೂತ್ಕೊಳ್ಳೋ ಅಷ್ಟು ಮೀಟ್ರು ನನಗಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಆನ್ಲೈನ್ ಅಲ್ಲಿ ಬಂದು ಪೊಲೀಸು, ಕೋರ್ಟು, ಜೈಲು ಅಷ್ಟೆಲ್ಲ ಮೀಟ್ರ್ ಇಲ್ಲ ಅನ್ನೋದು. ಅದೇ ಆಫ್ಲೈನ್ ಅಲ್ಲಿ ಯಾರಿಗೆ ಕಾಲ್ ಮಾಡ್ತೀಯಾ ಮಾಡು, ನಾನು ಒಬ್ಬನೇ ಬರ್ತೀನಿ, ಪೊಲೀಸ್ಗೆ ಬೇಕಾದ್ರೂ ಕಾಲ್ ಮಾಡು ಅಂತ ನಗ್ನಗ್ತಾ ಅವ್ರನ್ನ ಡೀಲ್ ಮಾಡ್ತೀನಿ ಅನ್ನೋದು. ಇವ್ರದೆಲ್ಲ ಇಷ್ಟೇ, ವಿಡಿಯೋದಲ್ಲಿ ನೋಡಕ್ಕೆ ಚಂದ, ರಿಯಲ್ ಲೈಫ್ ಅಲ್ಲಿ ಗೋವಿಂದ. ಅರ್ಥ ಆಯ್ತು ನನಗೆ, ಈಗ ಅರ್ಥ ಆಯ್ತು. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಸ್ನೇಹಿತರೆ, ನಾನು ಈ ವಿಡಿಯೋನ ಮುಖ್ಯವಾಗಿ ಮಾಡೋದಕ್ಕೆ ಇನ್ನೊಂದು ಕಾರಣ ಏನಂದ್ರೆ, ನನಗೆ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು. ಲೂ ಸಡ್ಡೆ, ಇವಾಗ ವರುಣ್ ಎಲ್ಲ ಹೇಳಿದ್ದಾನೆ ಅಲ್ವಾ, ನಿಮ್ಮ ಅಮ್ಮಮ್ ಇವಾಗ ಮಾತಾಡೋ ಬ್ರೇಕಪ್ ವಿಡಿಯೋ ದೊಡ್ಡ ಆಗಿ ಮಾಡಿದ್ದೆ. ಅಯ್ಯೋ ನೀನ್ ಬಕೆಟ್ ಕೆ ಬಾಲ್ ಬೇವರ್ಸಿ ಬಿಕ್ನಾಸಿ ಬಾತ್ರೂಮ್ ಕಮೋಡ್ ನನ್ನ ಮಗನೇ, ಇವಾಗ ಕ್ಲಾರಿಟಿ ಸಿಗ್ತಾ ನಿಂಗೆ? ಕ್ಲಿಯರ್ ಆಗಿ ಅವ್ನ್ ಕ್ಲಾರಿಟಿ ಕೊಟ್ಟಿದ್ದಕ್ಕಿಂತ ಹೆಚ್ಚಾಗಿ ಇದ್ರಲ್ಲಿ ನಿಂಗೆ ಸಿಕ್ಕಿರುತ್ತೆ. ನೋಡ್ಬಿಟ್ಟು ಲಾಲೆ ಕೊಡ್ಕೊಂಡು ಗಿಲ್ಲಿ ಹಿಡ್ಕೊಂಡು ಮಲ್ಕೋ ಮಂಕ್ ಬಟ್ಟಿ ಕುಸೆ ಬಂದ್ಬಿಟ್ಟ ಕಮೆಂಟ್ ಹಾಕೋಕೆ ಇಲ್ಲಿ ಬೇವರ್ಸಿ. ಇವಾಗ ವರುಣ್ ಅಣ್ಣನ್ ವಕಾಲತ್ತು ಮುಗಿತು, ಬನ್ನಿ ಇವಾಗ ವರ್ಷಕ್ಕನ್ ವರ್ಷನ ಸ್ವಲ್ಪ ಒಗ್ಗರಣೆ ಹಾಕಿ ವಾರಗಣ್ಣಿಂದ ನೋಡ್ಕೊಂಡ್ ಬರುವ. ಕಂಟಿನ್ಯೂ. ಓಡ್ರೋ ಇದು ವರ್ಷ ಅಡ್ಡ, ಓಡ್ರೋ ಇದು ವರ್ಷ ಅಡ್ಡ. ವರ್ಷ ಬಂದ್ರು ವರ್ಷ ತಕೊಂಡು ಬ್ರೇಕಪ್ ವಿಷಯ, ವರ್ಷ ಬಂದ್ರು ವರ್ಷ ಕೇಳಿಸ್ಕೊಳ್ಳೋ ಶಿಷ್ಯ. ಸ್ಟೋರಿನು ಸುಳ್ಳು ರೀ, FIR ನಿಜ ರೀ, ವಿಡಿಯೋದಲ್ಲಿ ಫುಲ್ಲು ಕ್ಲಾರಿಟಿ ಕೊಡೋಣ. ಜೈ 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 ವರುಣ್ ವರ್ಷಕ್ಕ, ವರ್ಷವಾದ್ರೂ ಮುಗಿಲಿಲ್ಲ ನಿಮ್ ಪ್ರೀತಿ ಲೆಕ್ಕ. ಜೈ 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 ವರುಣ್ ವರ್ಷಕ್ಕ, ವರ್ಷವಾದ್ರೂ ಮುಗಿಲಿಲ್ಲ ನಿಮ್ ಪ್ರೀತಿ ಲೆಕ್ಕ. ಸ್ನೇಹಿತರೆ, ಕ್ಲಿಯರ್ ಆಗಿ FIR ಅಲ್ಲಿ ಮೆನ್ಷನ್ ಆಗಿದೆ. ಪ್ರೈವೇಟ್ ವಿಡಿಯೋಸ್ ಮತ್ತೆ ಬಾಡಿ ಶೇಮಿಂಗ್ ಮಾಡಿರೋದು, ಅಬ್ಯೂಸ್ ಮಾಡಿರೋದು, ಥ್ರೆಟನ್ ಮಾಡಿರೋದು ಅಂತ ಮೀಡಿಯಾದಲ್ಲಿ ತೋರಿಸಿದ್ದೆಲ್ಲ ನಿಜಾನೇ. ಆದ್ರೆ ಅದರಿಂದ ನೆಗೆಟಿವಿಟಿ ಜಾಸ್ತಿ ಆಗಿ ಪರ್ಸನಲ್ ಲೈಫ್ಗೆ ಎಫೆಕ್ಟ್ ಆಗುತ್ತೆ ಅಂತ ವರ್ಷ ಅವರು ಅದು ಪ್ರೈವೇಟ್ ವಿಡಿಯೋಸ್ ಅಲ್ಲ ರೀಲ್ಸ್ ವಿಡಿಯೋಸ್ ಡಿಲೀಟ್ ಮಾಡ್ಸೋಕೆ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ತಿರುವು ಹಾಕಿದ್ರು, ನಿಮ್ಗೆಲ್ಲ ಗೊತ್ತು. ಆಮೇಲೆ ನಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿ ಹಲವು ತಿಂಗಳಾಯ್ತು. ಇವಾಗ ನಿಮ್ಗೆಲ್ಲ ತಿಳಿಸ್ತಾ ಇದೀನಿ ಅಂತ 1 ವರ್ಷದ ಹಿಂದೆ ವರ್ಷಕ್ಕ ಒಂದು ಸ್ಟೋರಿ ಹಾಕಿದ್ಲು. ಅವಾಗ್ಲೂ ಸಹ ವರುಣ್ ಮತ್ತೆ ಅವರ ಅಕ್ಕ ಇರುವಂತಹ ವಿಡಿಯೋಸ್ ಗಳನ್ನ ವರ್ಷ ಯೂಟ್ಯೂಬ್ ಇಂದ ಡಿಲೀಟ್ ಮಾಡಿರ್ಲಿಲ್ಲ. ಬ್ಯೂಟಿಫುಲ್ ಪಾಯಿಂಟ್. ಇವಾಗ ನಮ್ಮಿಬ್ಬರ ರೀಲ್ಸ್ ಡಿಲೀಟ್ ಮಾಡ್ಸೋಕೆ ಅಂತ ಹೇಳೋ ವರ್ಷಕ್ಕ ಬ್ರೇಕಪ್ ಆದ್ಮೇಲೆ ವಿಡಿಯೋಸ್ ಗಳನ್ನ ಡಿಲೀಟ್ ಮಾಡಿರ್ಲಿಲ್ವಲ್ಲ, ತುಂಬಾ ದಿನ ಆದ್ಮೇಲೆ ನಿಧಾನಕ್ಕೆ ಡಿಲೀಟ್ ಮಾಡಿದ್ರಲ್ಲ. ಯಾಕೋ ಏನಾದ್ರಿಂದ ಒಳ್ಳೆ ರೆವೆನ್ಯೂ ಬರ್ತಿತ್ತಲ್ಲ, ಬಂದ್ಬಿಡ್ಲಿ ಆಮೇಲೆ ಡಿಲೀಟ್ ಮಾಡೋಣ ಅನ್ನೋ ಪ್ಲಾನ್. ಎಲ್ಲದಕ್ಕೂ ತಲೆ ಬೇಕು. ಇನ್ನೊಂದೇನಪ್ಪಾ ಅಂದ್ರೆ 2023 ಸೆಪ್ಟೆಂಬರ್ ಅಲ್ಲಿ ಅವನು ಈ ತರ ಎಲ್ಲ ಮೆಸೇಜ್ ಮಾಡಿರೋದು. ಕಂಪ್ಲೇಂಟ್ ಕೊಡಕ್ಕೆ ಯಾಕೆ ಇಷ್ಟ ದಿನ ಬೇಕಾಗಿತ್ತು? ಸರಿ, ಅವ್ನ್ ಭಯಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಾನೆ ಇಟ್ಕೊಳ್ಳಿ. ಇವಾಗ ಯಾಕೆ ಕೊಡ್ಬೇಕಿತ್ತು ಅಂದ್ರೆ ಅಕ್ಕ ಹೇಳೋದೇನ್ ಗೊತ್ತಾ, ನನ್ಗೇನಂದ್ರೆ ಬ್ಲಾಕ್ ಮೇಲ್ ಮಾಡಿದ್ದು ಅದೇ ಫ್ಯೂಚರ್ ಹಿಂಗಾಗುತ್ತೆ, ಫ್ಯೂಚರ್ ಹಿಂಗ್ ಆದ್ರೆ ಹಿಂಗ್ ಮಾಡ್ತೀನಿ ಅಂತ ಹೇಳಿದ. ಐ ಡೋಂಟ್ ಅದ್ ಮಾಡ್ತಾರೋ ಬಿಡ್ತಾರೋ ದಟ್ ಇಸ್ ಸೆಕೆಂಡರಿ. ನಾನ್ ತಗೊಂಡಿರೋದು ಪ್ರಿಕಾಷನ್, ಮುಂದೆ ಹಿಂಗ್ ಆಗ್ಬಾರ್ದು ಅಂತ. ಹೌದಾ ಅಕ್ಕ, ನೀವು ತಗೊಂಡಿರೋದು ಪ್ರಿಕಾಷನ್, ಮುಂದೆ ಏನು ತೊಂದರೆ ಆಗ್ಬಾರ್ದು ನಿಮ್ ಲೈಫ್ ಅಂತ. ಆದ್ರೆ 2023 ಅವ್ನು ಈ ತರ ಎಲ್ಲ ಮೆಸೇಜ್ ಮಾಡಿದ್ದು. ಬಟ್ ನೀವು ಈ ಪ್ರಿಕಾಷನ್ ತಗೊಳಕ್ಕೆ 1 ವರ್ಷ ಏನಕ್ಕೆ ವೇಟ್ ಮಾಡಿದ್ರಿ? ಯಾಕೆ 1 ವರ್ಷದಿಂದ ನಿಮ್ಮ ಮುಂದಿನ ಲೈಫ್ಗೆ ತೊಂದರೆ ಆಗತ್ತೆ ಅಂತ ನಿಮ್ಗೆ ಅನ್ಸಿರ್ಲಿಲ್ವಾ? ಅಥವಾ 1 ವರ್ಷದಿಂದ ಇಲ್ದೇ ಇರೋ ಭಯ ನಿಮ್ಗೆ ಸಡನ್ ಆಗಿ ಮನವರಿಕೆ ಆಗಿ ಬಿಗ್ ಬಾಸ್ ಟೈಮ್ ಅಲ್ಲೇ ಬಂದ್ಬಿಡ್ತಾ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಆಮೇಲೆ ಇದೇ ಇಂಟರ್ವ್ಯೂ ಅಲ್ಲಿ ನಮ್ಮ ವರ್ಷಕ್ಕ ಇನ್ನೊಂದ್ ಮಾತು ಹೇಳ್ತಾರೆ, ವಿ ಶುಡ್ ಫೇಸ್ ಎವ್ರಿಥಿಂಗ್. ಅಂದ್ರೆ ಈಗ ಏನೇ ತಪ್ಪಾದ್ರೂ ಫಸ್ಟ್ ಬರೋದೇ ಹೆಣ್ಮಕ್ಳ ಮೇಲೆ ತಪ್ಪು. ಇಲ್ಲ ವರ್ಷಕ್ಕ, ಇಲ್ಲ, ಏನೇ ಆದ್ರೂ ಮೊದ್ಲು ಹೆಣ್ಮಕ್ಳ ಮೇಲೆ ಬರಲ್ಲ. ನಮ್ ಜನ ಅಷ್ಟೊಂದು ದಡ್ರು ಮೂರ್ಖರು ಅಲ್ವೇ ಅಲ್ಲ. ಹಂಗೇನಾದ್ರೂ ಮೊದ್ಲು ಹೆಣ್ಮಕ್ಳ ಮೇಲೆ ತಪ್ಪು ಬರುತ್ತೆ ಅನ್ನೋದೇ ಇದ್ದಿದ್ರೆ 1 ವರ್ಷದಿಂದ ಇಲ್ಲಿವರೆಗೂ ನಮ್ ಜನ ನಿಂಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ವರುಣ್ಗೆ ಕಾಮೆಂಟ್ ಅಲ್ಲಿ ಬಾಯಿಗೆ ಬಂದಂಗೆ ಉಗಿತಿರ್ಲಿಲ್ಲ. ಅದಕ್ಕೆ ನಾನು ಸಹ 1 ವರ್ಷದ ಹಿಂದಿನ ವಿಡಿಯೋಸ್ ಅಲ್ಲೂ ಸಹ ನಿಂಗೇನೆ ಸಪೋರ್ಟಿವ್ ಆಗಿನೇ ಮಾತಾಡಿರೋದು. ಅಂತದ್ರಲ್ಲಿ ಇವಾಗ ನೀನು ನಿಂಗೆ ಸ್ವಲ್ಪ ನೆಗೆಟಿವಿಟಿ ಬಂತು ಅಂದ್ಬಿಟ್ಟು ಏನೇ ಮಾಡಿದ್ರು ಹೆಣ್ಮಕ್ಳ ಮೇಲೆ ಮೊದ್ಲು ತಪ್ಪು ಬರೋದು ಅನ್ನೋ ವುಮೆನ್ ಕಾರ್ಡ್ ನ ಬಳಸ್ತಿದ್ಯಲ್ಲ ನೋಡು, ಇದು ಆಕ್ಚುಲಿ ಸಿಂಪತಿ. ಅಂದ್ರೆ ಮೊದ್ಲಿಂದ ನೀನು ಅದನ್ನೇ ಮಾಡ್ಕೊಂಡು ಬಂದಿರೋದು. ಆದ್ರೆ ಹೇಳೋದ್ ಮಾತ್ರ ಇಟ್ ಈಸ್ ನಾಟ್ ಫಾರ್ ಸಿಂಪತಿ ಪ್ಲೀಸ್.
ನಾನ್ ನನ್ನ ಒಂದು ಅಂದ್ರೆ ಏನಂತ ಪ್ರೈವೇಟ್ ಒಂದು ಅಂದ್ರೆ ಇದನ್ನೆಲ್ಲ ನನ್ಗೆ ಗೊತ್ತಿರ್ಲಿ, ಪೊಲೀಸ್ ಅವ್ರಿಗೆ ಗೊತ್ತಿರ್ಲಿ, ಇಷ್ಟೇ ಲೀಗಲಿ ಗವರ್ಮೆಂಟ್ ಏನಿರುತ್ತೆ ಇಷ್ಟು ಮಾತ್ರ ಗೊತ್ತಿರ್ಬೇಕಲ್ಲ, ಪಬ್ಲಿಕ್ ಆಗೋದು ಬೇಡ ಅನ್ಕೊಂಡಿದ್ದು. ಹೌದಲ್ವಾ? ನೀನ್ ಈ ಸಮಸ್ಯೆ ನಿಂಗ್ ಗೊತ್ತಿರ್ಲಿ, ಪೊಲೀಸ್ ಅವ್ರಿಗೆ ಗೊತ್ತಿರ್ಲಿ, ಲೀಗಲಿ ಗೊತ್ತಿರ್ಲಿ, ಪಬ್ಲಿಕ್ ಆಗೋದ್ ಬೇಡ ಅಂತ ಮಾಡಿದ್ದೆ ಓಕೆ. ಆದ್ರೆ ವರುಣ್ ಒಂದ್ ಪಾಡ್ಕಾಸ್ಟ್ ಅಲ್ಲಿ ಕೂತ್ಕೊಂಡು ಅವನದೇ ಆದ ಸ್ಟೋರಿ ಹೇಳ್ದ, ಅದಾದ್ಮೇಲೆ ನಿಂಗೆ ನೆಗೆಟಿವಿಟಿ ಬಂತು ಅಂತ ಹೇಳಿ ನೀನ್ ಡೈರೆಕ್ಟ್ ಆಗಿ ಮಾಡದೇ ಇದ್ರು ಯಾರ ಕೈಲೋ ಬೇರೆಯವ್ರ ಕೈಲಿ ಕೊಟ್ಟು ವಾಟ್ಸ್ಆಪ್ ಚಾಟ್ ನ ವೈರಲ್ ಮಾಡಿಸ್ತಲ್ಲ ಯಾಕೆ? ಅವಾಗ ಪೊಲೀಸ್ ಅವರು ಪೊಲೀಸ್ ಕಂಪ್ಲೇಂಟ್ ಲೀಗಲ್ ಅನ್ನೋದು ಏನಾಯ್ತು? ಫ್ಯೂಚರ್ ಪ್ರಿಕಾಷನ್ ಎಲ್ಲೋಯ್ತು? ಗುಡ್ ಕ್ವಶನ್. ನಿಮ್ಗೆ ಕಷ್ಟ ಬಂದಾಗ ಕಂಪ್ಲೇಂಟ್ ಕೊಟ್ಟು ಇಷ್ಟ ಬಂದಾಗ ವಾಪಸ್ ತಕೊಂಡು ಪುನಃ ಅದೇ ವಿಷಯಕ್ಕೆ ಇಬ್ರು ಆನ್ಲೈನ್ ಅಲ್ಲಿ ಹೈಲ್ ಬಂದವರಂಗೆ ಆಡ್ತಿದ್ದೀರಲ್ಲ. ನಿಮ್ಗೆ ಪೊಲೀಸು ಕಾನೂನು ಅಂದ್ರೆ ಅಷ್ಟೊಂದ್ ಸಾಧಾರಣ ಇಲ್ವಾ? ಕಾನೂನು ಅಂದ್ರೆ ಭಯನೇ ಇಲ್ವಾ? ಆಮೇಲೆ ಇನ್ನೊಂದ್ ಕಡೆ ನೋಡಿದ್ರೆ ನಮ್ಮ ವರ್ಷ ಅಕ್ಕ ಪಾಡ್ಕಾಸ್ಟ್ ಚಾನಲ್ ಅವ್ರಿಗೆ ಕಾಲ್ ಮಾಡಿ, ನಾನು ಸತ್ತೋಗ್ಬಿಡ್ತೀನಿ, ನಿಮ್ ಹೆಸರು ಬರ್ದಿಟ್ಬಿಟ್ಟು ನಾನು ಏನೋ ಮಾಡ್ಕೊಂಡ್ಬಿಡ್ತೀನಿ, ಪಾಡ್ಕಾಸ್ಟ್ ನ ಡಿಲೀಟ್ ಮಾಡಿ. ಯಾಕೆ ವರ್ಷಕ್ಕ? ಯಾಕೆ? ಪ್ರೀತಿಲಿ ಕಳೆದದ್ದು, ಕೂಡಿದ್ದು, ಬಾಕ್ಸದ್ದು, ಗುಣಿಸದ್ದು, ಬ್ರೇಕಪ್ ಆಗಿ ಗಣಿತ ಕಾಗುಣಿತ ಎಲ್ಲ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲೇ. ನೀವೇ ಎಲ್ರಿಗೂ ಗೊತ್ತಾಗೋ ತರನೇ ಮಾಡ್ಕೊಂಡಿದ್ದೀರಾ. ಅಂತದ್ರಲ್ಲಿ ಪಾಡ್ಕಾಸ್ಟ್ ಮಾಡೋರಿಗೆ ಹೋಗಿ ಹಿಂಗೆಲ್ಲ ಸತ್ತೋಗ್ಬಿಡ್ತೀನಿ, ನಿಮ್ ಹೆಸರು ಬರ್ದ್ಬಿಟ್ಟು ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳಿದ್ರೆ ಹೇಗೆ? ಆ ಪಾಡ್ಕಾಸ್ಟ್ ಅಲ್ಲಿ ನಿಮ್ಮ ಹೆಸರಾಗ್ಲಿ ನಿಮ್ಮ ಡೀಟೇಲ್ಸ್ ಆಗ್ಲಿ ಹೇಳಿಲ್ವಲ್ಲ, ಅದ್ಯಾಕೆ ನೀವು ಅವ್ರಿಗೆ ಹೋಗಿ ವಿಡಿಯೋ ಡಿಲೀಟ್ ಮಾಡಲಿಲ್ಲ ಅಂದ್ರೆ ನಿಮ್ ಹೆಸರು ಬರ್ದಿಟ್ಬಿಟ್ಟು ಸತ್ತೋಗ್ತೀನಿ ಅಂತ ಹೇಳ್ತೀರಾ? ಇವಾಗ ನೀವು ಮಾಡಿದ್ದು ಸಹ ಒಂಥರ ಬ್ಲಾಕ್ ಮೇಲೆ, ಇದು ಸಹ ಲೀಗಲ್ ಆಗಿ ತಪ್ಪೆ. ತುಂಬಾ ಚೆನ್ನಾಗಿದೆ. ಅದೆಲ್ಲ ಇರ್ಲಿ, ಇದಾದ್ಮೇಲೆ ಇನ್ನೂ ಒಂದು ಸ್ಟೋರಿ ಹಾಕಿದ್ರಿ. When that person is spoiling all my image, lying about the past, am I wrong uploading the fact? I am doing this to show everyone who is trying to defame me and to stand by myself. Should I have to lead my life in fear for these people? Is it right what I did? Of course not right. ನಿಂಗೆ ಅದು ಅಷ್ಟು ಎಫೆಕ್ಟ್ ಆಗ್ತಿದೆ ಅಂದ್ಮೇಲೆ ಲೀಗಲ್ ಆಗಿ ಹೋಗ್ಬೋದಿತ್ತು. ಆದ್ರೆ ನೀನ್ ಮಾಡಿದ್ದೇನೋ ಅವನು ನಿನ್ಗೆ ಮಾಡಿರೋ ಮೆಸೇಜ್ ನ ವೈರಲ್ ಮಾಡಿಸ್ತೆ. ಸರಿ, ವೈರಲ್ ಮಾಡೋದೇನೋ ಮಾಡಿಸ್ತೆ, ಆದ್ರೆ ಅಲ್ಲಿರೋ ಒಂದಷ್ಟು ವರ್ಡ್ಸ್ ನ ಬ್ಲರ್ ಮಾಡಿ ಅಥವಾ ಗೀಚಾಕ್ಬಿಟ್ಟು ಕೊಡ್ಬೇಕಿತ್ತು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ ನಿಂಗೆ. ನೀನು ಫ್ಯೂಚರ್ ಪ್ರಿಕಾಷನ್ ಬಗ್ಗೆ ಥಿಂಕ್ ಮಾಡ್ತೀಯ ಅಲ್ವಾ? ಅದ್ರಲ್ಲಿ ಬೇರೆ ಐ ವಾನ ಎಂಡ್ ದಿಸ್, ಐ ಡೋಂಟ್ ವಾನ ಬ್ರಿಂಗ್ ಮೋರ್ ಅಂತ ಕೊನೆಯಲ್ಲಿ ಹಾಕಿದೀಯಾ. ಅಂದ್ರೆ ನಾನು ಇದನ್ನ ಮುಗಿಸ್ತೀನಿ, ನಂಗೆ ಇನ್ನೂ ಜಾಸ್ತಿ ತರೋಕೆ ಇಷ್ಟ ಇಲ್ಲ ಅಂತ. ಇದು ಸಹ ಒಂಥರ ಇಂಡೈರೆಕ್ಟ್ ಆಗಿ ಇನ್ನು ಏನೇನೋ ಇದೆ ಎಲ್ಲಾನು ತರಬೇಕಾಗುತ್ತೆ, ಇಲ್ಲಿಗೆ ಮುಗಿಸಿದ್ರೆ ಒಳ್ಳೇದು ಅನ್ನೋ ತರ ಇಂಡೈರೆಕ್ಟ್ ಆಗಿ ನೀನು ಬ್ಲಾಕ್ ಮೇಲ್ ಮಾಡ್ತಿರೋದು. ಕೊನೆದಾಗಿ ನಿಮ್ಮಿಬ್ಬರಿಗೂ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಳೆಯ ಕಲ್ಲಿನ ಮೇಲೆ ಬರ್ದಿರೋ ಶಾಸನ ಅಳಿಸಿ ಹೋಗ್ಬೋದೇನೋ, ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಓದ ಮಾನ ಅಳಿಸಿ ಹೋಗೋಕು ಮುಂಚೆ ನೀವೇ ಅದರಿಂದ ಅಳಸೋಗ್ತೀರಾ. ಇವತ್ತು ನಿಮ್ಗೆ ಇದು ಏನು ಅಲ್ಲ ಅಂತ ಅನಿಸ್ಬೋದು, ನಿಮ್ ಪಾಡಿಗೆ ನೀವು ಪ್ರಮೋಷನ್ ವಿಡಿಯೋಸ್ ಮಾಡ್ಕೊಂಡು ಸುಮ್ನೆ ಇರ್ಬೋದು. ಆದ್ರೆ ಮುಂದೆ ಒಂದಿನ ನಿಮ್ಗೆ ನಿಮ್ದೇ ಆದ ಜೀವನ ಇರುತ್ತೆ, ಫ್ಯಾಮಿಲಿ ಅನ್ನೋದು ಆಗುತ್ತೆ. ಅವಾಗ ಇದೆಲ್ಲ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದು ಅದನ್ನ ನೀವಾಗ್ಲಿ ನಿಮ್ಮ ಮಕ್ಕಳಾಗ್ಲಿ ನೋಡಿದಾಗ ಅಸಹ್ಯ ಆಗೋದು ನಿಮ್ಗೇನೆ, ಇನ್ಯಾರಿಗೂ ಅಲ್ಲ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ನೀವು ಮಾಡಿದಂತ ಪ್ರೀತಿ ಎಷ್ಟೋ ಜನಕ್ಕೆ ಮಾದರಿ ಅಂತೂ ಆಗ್ಲಿಲ್ಲ, ಈ ತರ ಆಡ್ಕೊಂಡು ಗಾಬರಿ ಆಗೋ ತರ ಅಂತೂ ಮಾಡಬೇಡಿ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಷ್ಟೇ. ಸ್ನೇಹಿತರೆ, ಕೊನೆಯದಾಗಿ ಒಂದ್ ಮಾತು, ಪ್ರೀತಿ ಅನ್ನೋದು ಪ್ರೀತಿಸಿದವರು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಚೆನ್ನಾಗಿರ್ಲಿ ಅನ್ನೋ ತರ ಇರಬೇಕು. ಅದು ಬಿಟ್ಟು ಇದ್ರೆ ನನ್ ಜೊತೆನೆ ಇರ್ಲಿ, ಇಲ್ಲ ಅಂದ್ರೆ ಸಾಯ್ಲಿ, ನಾನ್ ಚೆನ್ನಾಗಿದ್ರೆ ಮಾತ್ರ ಅವಳು ಚೆನ್ನಾಗಿರ್ಬೇಕು, ನಾನ್ ಚೆನ್ನಾಗಿಲ್ಲ ಅಂದ್ರೆ ಅವ್ನ್ ಚೆನ್ನಾಗಿರೋದು ಬೇಡ ಅನ್ನೋ ಸ್ವಾರ್ಥ ಇರಬಾರ್ದು. ಅವಾಗ ಅದು ಪ್ರೀತಿ ಆಗಲ್ಲ, ಕಮಿಟ್ಮೆಂಟ್ ಆಗ್ಬಿಡುತ್ತೆ. ಬಿಡಿ ಇವಾಗ ಇದೆಲ್ಲ ನಡೆಯಲ್ಲ. ಅವಳು ಬಿಟ್ರೆ ಇನ್ನೊಬ್ಳು, ಅವನ್ ಇಲ್ದಿದ್ರೆ ಇನ್ನೊಬ್ಬ ಅನ್ನೋ ಈ ಕಾಲದಲ್ಲಿ ನಿಜವಾದ ಪ್ರೀತಿಗೆ ಪರ್ಮನೆಂಟ್ ಜಾಗ ಇಲ್ಲ. ಏನಿದ್ರು ಟೆಂಪ್ರವರಿ ಅಷ್ಟೇ. 3 ದಿನಕ್ಕೆ ಮೀಟು, 6 ದಿನಕ್ಕೆ ಈ 9 ದಿನಕ್ಕೆ ಹೊಗೆನೆ. ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದಲ್ಲಿ ಬಂದೈತೆ ಅಂತ ಪ್ರೂವ್ ಆಗೋಯ್ತು. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯ್ತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ವಿಡಿಯೋ ಕೊನೆಯಲ್ಲಿ ಯಾವಾಗ್ಲೂ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.